ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಅದೇನದು ಇಂಪಾರ್ಟೆಂಟ್ ಮಾಹಿತಿ ಅಂತ ಕೇಳೋದಾದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಪಿ ಎಂ ಕಿಸಾನ್ನಲ್ಲಿ ತುಂಬ ಜನರಿಗೆ ಹಣ ಬರೋದು ಸ್ಟಾಪ್ ಆಗಿದೆ. ಅದರಲ್ಲಿ ಪ್ರಮುಖವಾದ ಕಾರಣ ಬಂದು ಇಲ್ಲಿ ನೀವು ರೀಸನ್ನ ನೋಡ್ತಾ ಇರ್ಬೋದು. ಒಂದೇ ಕುಟುಂಬದ ಸದಸ್ಯರು ಅಂತ ಹೇಳಿ, ಅಂದರೆ ರೇಷನ್ ಕಾರ್ಡ್ ಮುಖಾಂತರ ಅವ್ರನ್ನ ಫೈಂಡ್ ಮಾಡಿದ್ದಾರೆ. ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರೆಂದು ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ ಅಂತ ಹೇಳಿ ಈ ರೀತಿ ಒಂದು ರೀಸನ್ನ ಕೊಟ್ಟು ಹಣ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ. ಇದು ಸಿಂಪಲ್ ಆಗಿ ಏನಿಲ್ಲ ಸ್ನೇಹಿತರೆ, ಒಂದು ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಹೆಸರಲ್ಲಿ ಆಸ್ತಿ ಇದ್ದು 2 ಜನಕ್ಕೂ ಕೂಡ ಪಿ ಎಂ ಕಿಸಾನ್ ಹಣ ಬರ್ತಾ ಇದ್ರೆ ಅಂಥವರಲ್ಲಿ ಒಬ್ಬರಿಗೆ ತಡೆ ಹಿಡಿದು ಇನ್ನೊಬ್ಬರಿಗೆ ಹಣನ ಕಂಟಿನ್ಯೂ ಮಾಡಿರ್ತಾರೆ. ಈ ರೀತಿ ನಿಮ್ದು ಏನಾದರೂ ಈ ಕಾರಣದಿಂದಾಗಿ ಹಣ ಬರೋದೇನಾದ್ರು ಸ್ಟಾಪ್ ಆಗಿದೆಯಾ ಇಲ್ವಾ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳಿದೆ. ಇಲ್ಲಿ ಮೇಲ್ಗಡೆ ಪಿ ಎಂ ಕಿಸಾನ್ ಬಗ್ಗೆ ವರದಿಗಳು, ಸ್ಥಿತಿ ಪರಿಶೀಲಿಸಿ, ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಇದೆ. ನೀವೀಗ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಫ್ ಐ ಡಿ ನಂಬರು ಮತ್ತು ಪಿ ಎಂ ಕೆ ಐ ಡಿ ನಂಬರ್ ಎರಡೂ ಕೂಡ ಶೋ ಆಗುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಹೋಗಬೇಕು ಅಂದರೆ ನೀವು ಇಲ್ಲಿ ಪಿ ಎಂ ಕೆ ಐ ಡಿ ನಂಬರ್ ಬೇಕಾಗ್ತದೆ. ಅದರಿಂದ ಪಿ ಎಂ ಕೆ ಐ ಡಿ ನಂಬರ್ ಕಾಪಿ ಮಾಡ್ಕೊಳ್ಳಿ. ಮತ್ತೆ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ. ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪಿ ಎಂ ಕೆ ಐ ಡಿ ಮತ್ತು ಜಿಒ ಐ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ನೀವು ಈಗ ಪಿ ಎಂ ಕೆ ಐ ಡಿ ನೀವು ಅಲ್ಲಿ ಕಾಪಿ ಮಾಡಿಕೊಂಡಿರ್ತಕ್ಕಂಥ ಪಿ ಎಂ ಕೆ ಐ ಡಿನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಪಿ ಎಂ ಕೆ ಐ ಡಿ, ಹಾಗೆಯೇ ಜಿಒ ಐ ನಂಬರು, ಅರ್ಜಿದಾರರ ಹೆಸರು, ಅರ್ಜಿಯ ಸ್ಥಿತಿ, ಹಾಗೆಯೇ ನೀವು ಎಲ್ಲಿ ಅರ್ಜಿ ಘೋಷಣೆ ಮಾಡಿದ್ರಿ, ಹಾಗೆಯೇ ಅರ್ಜಿಯ ಘೋಷಿಸಿದ ದಿನಾಂಕ, XML ರಚನೆ ಆಗಿರೋ ದಿನಾಂಕ, ಹಾಗೆ ರೀಸನ್ನು, ಯಾವ ಉದ್ದೇಶಕ್ಕೋಸ್ಕರ ಹಣ ಬರೋದು ಸ್ಟಾಪ್ ಆಗಿದೆ, ಹಾಗೆಯೇ ನಿಮ್ಗೆ ಎಷ್ಟು ಹಣ ಬಂದಿದೆ ಇಲ್ಲಿ ತನಕ ಕೆಳಗಡೆ ಅದೆಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ಸ್ನೇಹಿತರೆ, ಇತ್ತೀಚೆಗೆ ಒಂದೇ ಕುಟುಂಬದ ಸದಸ್ಯರು ಅಂತೇಳಿ ಆಲ್ರೆಡಿ ಸರ್ಕಾರದಿಂದ ವೆರಿಫಿಕೇಶನ್ ನಡೀತಾ ಇದೆ ಅಂತೇಳಿ ನಾನು ತುಂಬ ವೀಡಿಯೋಗಳು ಮಾಡಿ ನಿಮಗೆ ತಿಳಿಸಿದ್ದೀನಿ. ಈಗ ಆಲ್ರೆಡಿ ಈ ವೆಬ್ಸೈಟ್ನಲ್ಲೂ ಕೂಡ ಅಪ್ಡೇಟ್ನ ಮಾಡಿದ್ದಾರೆ, ರೀಸನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಜನರಿಗೆ ಹಣ ಬಂದಿಲ್ಲ ಅಂತೇಳಿ ತುಂಬ ಕಡೆ ಎಲ್ಲ ನೀವು ಸರ್ಚ್ ಮಾಡಿ ತಿಳ್ಕೊತಾ ಇದ್ದೀರಾ. ಬಟ್ ಆದರೆ ಈ ರೀಸನ್ನು ತುಂಬ ಜನರಿಗೆ ಗೊತ್ತಿಲ್ಲ. ಈ ಕಾರಣದಿಂದಾಗಲೂ ನಿಮ್ಮ ಹಣ ಸ್ಟಾಪ್ ಆಗಿರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಅದರಿಂದ ನೀವು ಈ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇತ್ತು ಅಂದರೆ ನೀವು ರೆಡಿ ಮಾಡಲಿಕ್ಕೆ ಆಗಲ್ಲ. ಒಂದು ವೇಳೆ ಈ ರೀತಿ ಇಲ್ಲ ಬೇರೆ ರೀಸನ್ ಇತ್ತು ಅಂದರೆ ನೀವು ಕೃಷಿ ಇಲಾಖೆ ಭೇಟಿ ಮಾಡಿ ಅರ್ಜಿನ ಸರಿಪಡಿಸ್ಕೋಬಹುದು. ಹಾಗೇನೇ ನೀವೇನಾದರೂ ಪಿ ಎಂ ಕಿಸಾನ್ಗೆ ಇನ್ನೂ ಕೂಡ ಅರ್ಜಿನ ಹಾಕಿಲ್ಲ ಅಂತ ಹೇಳಿದ್ರೆ ಪಿ ಎಂ ಕಿಸಾನ್ಗೆ ಯಾವ ರೀತಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತೇಳಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬಹುದು. ಇದ್ರ ಜೊತೆಗೆ ನಿಮಗೆ ಪಿ ಎಂ ಕಿಸಾನಲ್ಲಿ ಏನಾದರೂ ಹಣ ಬರೋದು ಸ್ಟಾಪ್ ಆಗಿದ್ರೆ ಯಾವ್ಯಾವ ಕಾರಣಕ್ಕೋಸ್ಕರ ಹಣ ಬರೋದು ಸ್ಟಾಪ್ ಆಗಿದೆ ಮತ್ತು ನೀವು ಅದನ್ನು ಎಲ್ಲಿ ರೆಡಿ ಮಾಡಿಸ್ಬೇಕು ಅಂತೇಳಿ ಸಂಪೂರ್ಣವಾದ ಮಾಹಿತಿನ ನಾನು ವಿಡಿಯೋಗಳು ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಿದ್ರೆ ಆ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿ ನೀವು ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.